ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಕಲಬುರಗಿ ವತಿಯಿಂದ ವಿಚಾರ ಸಂಕಿರಣ ಹಾಗೂ ಪದಾಧಿಕಾರಿಗಳ ನೇಮಕ. ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಕಲಬುರಗಿ ರಾಜ್ಯ ಅಧ್ಯಕ್ಷರಾದ ಜಗನ್ನಾಥ್ ಸೂರ್ಯವಂಶಿ ಅವರ ನೇತೃತ್ವದಲ್ಲಿ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅಧಿಕಾರಿಗಳ ನೇಮಕಕ್ಕೆ ಕಾರ್ಯಕ್ರಮಕ್ಕೆ ಒಂದು ಸಭೆ ಕಟ್ಟಂತ ನಮ್ಮ ಗುರುಗಳಾದ ಕೆ ಕಲಬುರಗಿ ನ್ಯಾಯವಾದಿಗಳು ಮತ್ತು ಅಭೂತಪೂರ್ವವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಅದೇ ಥರ ಇಲ್ಲಿ ಏನು ವೇದಿಕೆ ಮೇಲೆ ಇದ್ದಂಥ ವೀರಣ್ಣಾಪಟ್ಯಾದ ಚಂದ್ರಶೇಖರ್ ಪಾಟೀಲ್ ಅವರು, ನೀಲ್ಕೂರ್ ಮಾದೇವಣ್ಣವರು ಮತ್ತು ಗೌರಿಶಂಕರ್ ಅವರು ಮತ್ತು ಸೈಯದ್ ಯೂನುಸ್ ಭಾಯ್ ಅವರು, ನಮ್ಮ ಸೈಯದ್ ಪಾಟೀಲ ಮತ್ತು ಸುರೇಶ್ ಬಡಿಗೇರಿ ಅಣ್ಣವರು ನಮ್ದೇನದ ಸಾಹಿತ್ಯದ ವಿಭಾಗದ ಭಾಳ ದೊಡ್ಡ ಸಾಹಿತ್ಯ ಅವ್ರು ಶ್ರೀಸ್ತರಾಗಿ ನಮ್ಮ ಬೀದಿ ವ್ಯಾಪಾರಿಗಳ ಬಗ್ಗೆ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಸರ್ಕಾರ ಒಂದು ರೀತಿ ಸ್ಪಂದಿಸಲ್ಲ, ಹೆಚ್ಚಿದ್ದು ಅದಕ್ಕೆ ಎಷ್ಟೋ ನಾವು ಹೋರಾಟ ಮಾಡಿದಾಗ ಅದಕ್ಕೆ ಬೆಲೆ ಬರ್ತದೆ ಅನ್ನೋದು ಅವ್ರು ಹೇಳಿದ್ರು. ನಮ್ಮ ಅಮೃತ್ ಪಾಟೀಲ್ ಅವರು ಜಿಲ್ಲಾಧ್ಯಕ್ಷ, 20 ವರ್ಷದಿಂದ ನಾವು ಸಂಘಟನೆ ಮಾಡ್ತಾ ಬಂದಿದ್ದೆವು ಮತ್ತು ಅದರ ಬಗ್ಗೆ ಅವರು ಕೂಡ ಸ್ವಲ್ಪ ತಿಳಿಸಿ ಹೇಳಿದ್ದಾರೆ. ಇವತ್ತು ನಾನು ವಿಚಾರ ಸಂಕಿರಣ ಮತ್ತು ಹಾಗೂ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮವನ್ನು ಇಟ್ಟಿದ್ದ ಉದ್ದೇಶವೇನೆಂದರೆ, ಈಗ ನಾವು ಒಂದು 2 ವರ್ಷ ಮುಂಚಿತವಾಗಿ ಒಂದು ಸಮಾವೇಶ ಮಾಡಿದ್ದಾರೆ ಬೀದಿ ವ್ಯಾಪಾರಿಗಳದು ದೊಡ್ಡ ಸಮಾವೇಶ ರಂಗಮಂದಿರನಲ್ಲಿ. ಇಲ್ಲಿ ಜಿಲ್ಲಾಧಿಕಾರಿ, ಮಹಾನಗರ ಪಾಲಿಕೆ ಆಯುಕ್ತರು ಎಚ್ಚೆತ್ತುಕೊಂಡು ಬೀದಿ ವ್ಯಾಪಾರಿಗಳು ಬೀದಿ ಪಾಲಾಗಿದ್ದಾರೆ. ಸರ್ಕಾರದಲ್ಲಿ ಬಹಳಷ್ಟು ಸೌಲಭ್ಯ ಇದೆ, ಬಹಳಷ್ಟು ಸೌಲಭ್ಯ ಇದೆ. ನಾವು ಇಲ್ಲದ 14 ಕರ್ನಾಟಕ ರಾಜ್ಯದಲ್ಲಿ ಅಮಾಟ್ಮೆಂಟ್ ಪಾಸ್ ಆಗಿದೆ. ಏನು ಅಮಾಟ್ಮೆಂಟ್ ಪಾಸ್ ಆಗಿದೆ ಅಂದ್ರೆ ಬೀದಿ ವ್ಯಾಪಾರಿಗಳು ವೆಂಡರ್ ಜೋನ್ ಕಟ್ ಕೊಡಬೇಕು, ವ್ಯಾಪಾರ ಮಾಡ್ಲಿಕ್ಕೆ ಅವ್ರಿಗೆ ಮಿಷನ್ ಕೊಡಬೇಕು, ಅವ್ರಿಗೆ ಲೋನ್ ಕೊಡಬೇಕು, ಸಬ್ಸಿಡಿ ಅಂತ ಮಹಾನಗರ ಪಾಲಿಕೆದೂ ಇದೆ. BSHM ಆಫೀಸ್ನಲ್ಲಿ ಮತ್ತು ಕೈಗಾರಿಕೆ ಇಲಾಖೆಯಲ್ಲಿ ಸೋಷಲ್ ಎಲ್ಲ SC ST PS ಇಲಾಖೆಗಳು ಬರ್ತಾವೆ. ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಬೀದಿ ಬಡ ವ್ಯಾಪಾರಿಗಳು ಸ್ಕೀಮ್ ಇದೆ, ಭಾಳ ಸೌಲಭ್ಯ ಇದೆ. ಅದರ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೆ ಸ್ಪಂದಿಸ್ತಾ ಇಲ್ಲ, ಕಾನೂನು ಚೌಕಟ್ಟಿನ ನಿಯಮಾವಳಿ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು. ದೊಡ್ಡ ಸಮಾವೇಶ ಮಾಡಿದ್ರು ಕೂಡ ಅವ್ರು ಇನ್ನೋವರೆಗೆ ಯಾವುದೋ ಈಗ 7 ಜನರಂತ ಗುಲ್ಬರ್ಗ ನಗರದಲ್ಲಿ ಅವರು ಇದು ಮಾಡಿದ್ದಾರೆ. ಕಮರುಲ್ ಇಸ್ಲಾಂ ಸಾಹೇಬರಿದ್ದಾಗ ಘೋಷಣೆ ಮಾಡಿದ್ದಾರೆ 3 ಜನಲ್ ಅಂತ. ರಾಮ ಮಂದಿರ ಅಂತ, ಕೆರೆಗೆ ಪೆಟ್ರೋಲ್ ಪಂಪ್, ಸೂಪರ್ ಮಾರ್ಕೆಟ್ ಎಲ್ಲ ಕಡೆಗೆ KVF ಡೈರಿ ಹುಮ್ನಾಬಾದ್ ಅಲ್ಲಿ ಒಂದು ಜನ ಎಲ್ಲಿ ಆಗಿಲ್ಲ. ಸಾರ್ವಜನಿಕ ಲಕ್ಷಾಂತರ ಜನ ಬೀದಿ ಮೇಲೆ ಬಂದು ವಸ್ತುಗಳು ಖರೀದಿ ಮಾಡಕ್ಕೆ ಬರ್ತಾರೆ, ಯೂಸ್ ವಸ್ತುಗಳು ಖರೀದಿ ಮಾಡಕ್ಕೆ ಬರ್ತಾರೆ. ಒಂದು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಒಂದು ವೆಂಡರ್ ಜೋನ್ ಕಟ್ಕೊಟ್ರು ಅವ್ರು ನೆಮ್ಮದಿಗೆ ತಮ್ಮ ವ್ಯಾಪಾರ ಮುಂದುವರಿಸ್ಕೊಳ್ತಾರೆ, ಸಾರ್ವಜನಿಕರು ಅನುಕೂಲ ಆಗ್ತದಂತ ಸರ್ಕಾರ ನಿಯಮ ಅದ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದ್ದರೂ ಇಲ್ಲಿ ಜಿಲ್ಲಾಧಿಕಾರಿ, ಮಹಾನಗರ ಪಾಲಿಕೆ ಅವ್ರು ಯಾವಾಗಲೂ ಮುಂದಾಕಿ ಸಿಗೋರು ಸೌಲಭ್ಯ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಏನೋ ನಾವು ಮತ್ತು
ಇವತ್ತು ವಿಚಾರ ಸಂಕಿರಣದಿಂದ ಅವ್ರಿಗೆ ಜಾಗೃತಿ ಮುಟ್ಟಿಸ್ಬೇಕು. ಸಂಬಂಧಪಟ್ಟ ಎಲ್ಲ ಇಲಾಖೆದವರಿಗೂ ಕರೆ ಮಾಡಿದೆವು. ಇವತ್ತು ಬನ್ನಿ ಸರ, ನಮ್ಮ ಸ್ಪೀಕರ್ನಲ್ಲಿ ಏನಿದೆ ನಮ್ಮ ಬಡ ಜನರಿಗೆ ಬೀದಿ ವ್ಯಾಪಾರಿಗಳು ಹೇಳ್ರಿ, ಮುಂದುವರಿಸ್ಕೊಂಡವ್ರಿ, ಇನ್ನೂರಿಗೆ ಮಾಡಿದಿಲ್ಲ ಅಂದ್ರೆ ಮುಂದಾರ ಮಾಡ್ತೀನಿ ಅಂತ ಹೇಳಿಕೆ ನೀಡಿ ಸಂಗತಿಯನ್ನು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕಾರ್ಡ್ನಲ್ಲಿ ಹೆಸರು ಹಾಕಿ ಮುಂಚಿತವಾಗಿ ಹೇಳಿದ್ದೀನಿ ಕೂಡ. ಇವತ್ತೆಲ್ಲ 4-5 ಇಲಾಖೆ ಅಧಿಕಾರಿಗಳು ಏನು ಹೇಳಿದ್ರು ನನಗೆ, ಕೆಲವು ಡಿಶಾಪ್ ಮೀಟಿಂಗ್ ನಡೆದ ಸುರಕ್ಷೆ ಸಾರಿ ಇದು ಮಗಣ ಬರ್ತೀವಿ, ಒಂದು ಗಂಟೆ ಭೇಟಿ ಬೇಕಾದ್ರೆ ವಿಸಿಟ್ ಕೊಟ್ಟೆ ಹೋಗ್ತೀವಿ, ನಿಮ್ಮ ಫಂಕ್ಷನ್ ಮುಂದೆ ಬರ್ತೀವಿ, ತಮ್ಮದೇನು ಬೇಡಿಕೆಗಳಿದ್ರು ಅಂದರೆ ನಮ್ಮಲ್ಲಿ ಲಿಸ್ಟ್ ಕೊಡ್ರಿ, ಎಲ್ಲರಿಗೆ ನಾವು ಮಾಡ್ತೀನಿ ರೀ, ನೀವು ಕರೆದಿದ್ದಕ್ಕೆ ಧನ್ಯವಾದ, ಹಂಗೆ ತಿಳ್ಕೊಬೇಡ್ರು ಅಂತ ನಮ್ಮ ಫೋನಲ್ಲೇ ಹೇಳಿದಕ್ಕೆ ಇಲ್ಲ ನಾನು ಅವರಿಗೆ ಸ್ವಾಗತಿಸೇನೆ. ಈಗ ಬಂದರು ಒಳ್ಳೇದು ಬರಲಿಲ್ಲ ಅಂದರು ತಮ್ಮ ಎಷ್ಟು ಜನಗಳಿದ್ದೀರಿ ನಮ್ಮಲ್ಲಿ ಹಳಿ ಬೀದಿ ವ್ಯಾಪಾರಿಗಳು ಮತ್ತು ಈ ಕಡೆ ಏನು ಮುಂದುವರಿಸಿಕೊಂಡು ಬಂದಂಥ ವ್ಯಾಪಾರ ಅವರಿಗೆ ಜೂನಿಯರ್ ಸೀನಿಯರ್ ಮಂದಿಗೆ ಎಲ್ಲ ಲಿಸ್ಟ್ ತುಂಬಿಸಿ ಅವ್ರ ಗಮನದಲ್ಲಿ ನಿಮಗೆ ಅಭಿವೃದ್ಧಿ ಮಾಡಿ ಬರೋಂಥ ಸ್ಕೀಮ್ಲಿ ಮುಂದುವರಿಸಬೇಕು. PM ಸೋನ್ ನಿಧಿ ಅಂತ ಸ್ಕೀಮ್ ಇದೆ, ನಾವು 1000 ಜನರಿಗೆ ನನ್ನ ಆಫೀಸ್ನಲ್ಲಿ ಲೋನ್ ಕೊಟ್ಟಿದ್ದೀವಿ 10,000, ಈಗ 15,000 ಆಗಿದೆ ತಲುಪಿದೆ. ಈಗ 15,000 ಫಸ್ಟಿಗೆ ಯಾರೇ ವ್ಯಾಪಾರ ಕೊಟ್ಟು ಮತ್ತು ಅವ್ರ ಫ್ಯಾಮಿಲಿ ಕೊಟ್ಟು ಆಧಾರ್ ಕಾರ್ಡ ಮತ್ತು ರೇಷನ್ ಕಾರ್ಡ ಬ್ಯಾಂಕ್ ಪಾಸ್ಬುಕ್ ಕೊಟ್ಟಿದ್ದಾರಪ್ಪ ಅಂದ್ರೆ ಈಗಲೂ ಏನದ ನಮ್ಮ ಸಂಘಕ್ಕೆ ಬರ್ರಿ, ಸಂಘಕ್ಕೆ ಬಂದ್ರೆ ಅಂದ್ರೆ ನೀವು ಸಿರಿಪ್ ನಿಮ್ದು ಏನು ದಾಖಲೆಗಳು ಕೊಡ್ರಿ, ನಮಗೆ ದಾಖಲೆ ಕೊಟ್ಟರು 1000 ಜನರಿಗೆ 15,000 ರೂಪಾಯಿ ನಿಮ್ಮ ತಿಂಗಳು 2 ತಿಂಗಳಿನಲ್ಲಿ ನೀವು ಇವತ್ತು ಸಲ್ಲಿಸಿದ್ರೆ ಅಂದ್ರೆ 15 ದಿವಸ 20 ದಿನದಾಗ ನಿಮ್ಗೆ ದುಡ್ಡು ಬರ್ತಾವ. ಬಡ ಜನರಿಗೆ ಲಾಭ ಪಡ್ಕೋಬೇಕು ಮತ್ತು ಸಂಘದವರು ಲಾಭ ಪಡ್ಕೋಬೇಕು. 2 ಲಕ್ಷ 5 ಲಕ್ಷ 10 ಲಕ್ಷ ತನಕ ಲೋನ್ ಅವ, ಕೆಟಗರಿ ಮೇಲೆ ಅವ, ಜಾತಿ ಕೆಟಗರಿ ಮೇಲೆ ಅವ, DS ಆಫೀಸ್ ಮೇಲೆ ಎಲ್ಲ ಕೆಟಗರಿ ವಾರ ತೆಗೆಸಿ ಎಲ್ಲ ಜನಗಳು ಲಿಸ್ಟ್ ಮಾಡಿ ಕೇಸಿಗೆ ನಾನು ಮಾಡಬೇಕು, ಮುಂದುವರ್ಸ್ಕೊಂಡು ಹೋಗ್ಬೇಕು, ನಿಮ್ಗೆ ಸಹಾಯ ಮಾಡಬೇಕಂತ ಕೇಸಿ ನಾನು ಉದ್ದೇಶದಿಂದ ವಿಚಾರ ಸಂಕಿರಣ ಕಾರ್ಯಕ್ರಮ ಹೈಕೊಂಡಿದ್ದೀನಿ. ಹಾಗೂ ಪದಾಧಿಕಾರಿಗಳು ನೇಮಕ ಮತ್ತು ತಾವು ಬಂದು ಇದನ್ನು ಕರೆ ಕೊಟ್ಟಿದ್ದಕ್ಕೆ ಇವತ್ತು ಬಂದು ತಾವೆಲ್ಲರೂ ನೀವು ಯಶಸ್ವಿ ಮಾಡಿದ್ದೀರಿ ಇವತ್ತಿನ ಕಾರ್ಯಕ್ರಮ ಮತ್ತು ತಾವು ನಮ್ಮೆಲ್ಲ ವಿಶ್ವಾಸ ಭಕ್ತಿ ಭಾವ ಇಟ್ಟು ಬಂದಿರಿ. ತಮ್ಮ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಿಮ್ಮ ಜೊತೆ ಯಾವಾಗಲೂ ನಾನು ಇರ್ತೀನಿ. ನಿಮ್ಮ ಯಾವುದೇ ತೊಂದರೆ ಸುಖ ದುಃಖದಲ್ಲಿ ಏನೇ ಕಷ್ಟ ಇದ್ರಲ್ಲಿ ನಾನು ಆಫೀಸ್ಗೆ ಬಂದು ನೀವು ಹೇಳ್ಕೊಳ್ರಿ. ಯಾವ ಸಂಬಂಧಪಟ್ಟ ಅಧಿಕಾರಿ ಮಾಡಿಲ್ಲ ಅಂದ್ರೆ ನಾನು ಫೋನ್ ಮಾಡೋದು ಮಾಡೇ ಮಾಡ್ತಾರೆ. ನಿಮ್ದು ಏನೇ ಇದ್ರೂ ನಾನು ಆಫೀಸ್ನಲ್ಲಿ ಕೆಲಸ ತಗೋಬೇಕಂತ ಟೆಂಪಲ್ಗೆ ಒಂದು ವಿನಂತಿ ಮಾಡ್ತೀನಿ. ಸಂಘ ಮಾಡೀನಿ ಅಂದ್ರೆ ಅದು ನಿಮ್ಗೋಸ್ಕರ ಮಾಡೀನಿ. ಮತ್ತು ಸಂಗೀತ ಏನೋ ಬ್ಯಾಂಕ್ ಏನಾದ್ರು ಮಾಡ್ಬೇಕಂದ್ರೆ ನಿಮ್ಮದು ಆಶೀರ್ವಾದ ದೊಡ್ಡದು. ನಮ್ಮ ಬೀದಿ ವ್ಯಾಪಾರಿಗಳು ಅವ್ರ ಪುಣ್ಯದಲ್ಲಿ ನಾವು ಎತ್ತರಕ್ಕೆ ಬೆಳೆದೀವಿ. ಬ್ಯಾಂಕ್ನು 16 ವರ್ಷದಿಂದ ಮಾಡಿ ಕೋಟಿ ಗಂಟಲೆ ಲೋನ್ ಕೊಟ್ಟಿವಿ, 1000 ಜನಗಳಿಗೆ ಲೋನ್ ಕೊಟ್ಟಿವಿ. ಒಂದು ಮನುಷ್ಯಾಗ 5 ಲಕ್ಷ 10 ಲಕ್ಷ ತನಕ ಲೋನ್ ಮಾಡಿ ನಮ್ಮ ರೆಕಾರ್ಡ್ ಇದೆ. ಭಾಳಷ್ಟು ಲಾಭ ತೊಂದಾರ ನಮ್ಮ ಬೀದಿ ವ್ಯಾಪಾರಿಗಳು. ಅದು ಅಲ್ಲದೆ ದೊಡ್ಡ ಉದ್ದಿಮೆದಾರರು ತೊಂದೋದಕ್ಕೆ ಕಾರಣ ಏನದ ನಮ್ಮ ಬೀದಿ ವ್ಯಾಪಾರಿಗಳು ಸಂಘಟನಾ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಅಂತ ಹುಟ್ಟಾಕಿದ್ದೀನಿ. ಆ ಹುಟ್ಟಿನ ಪ್ರಕಾರ ಏನದ ಅದು ನಾವು ಸದಸ್ಯ ಮಾಡಿದಾಗ ಎಲ್ಲ ಬೀದಿ ವ್ಯಾಪಾರಿಗಳು ಮೀಟಿಂಗ್ ಸಭೆ ಕೇಳಿದ ಸೌಹಾರ್ದ ಕೋಪರೇಟಿವ್ ಬ್ಯಾಂಕ್ ತೆಗಿಯೋಣ ಸರ್, ನೀವು ತೆಗೀರಿ, ನಾವೆಲ್ಲರೂ ಸಹಾಯ ಮಾಡ್ತೀನಿ ಅಂತ. ನನಗೆಲ್ಲರೂ ಗುಲ್ಬರ್ಗ ನಗರದಲ್ಲಿ ಇರೋಂಥ ಬೀದಿ ವ್ಯಾಪಾರಿಗಳು ಭಾಳ ತುಂಬರದಲ್ಲಿ ಭಾಳ ಅವ್ರಿಗೆ ನಾನು ನೆನೆಸ್ತೀನಿ. ಎಷ್ಟು ಒಳ್ಳೆಯ ಮಾಡಿ ನೆನೆಸಲು ಕಡಿಮೆ ಅದ. ಬಡವರು ಬಂದು ಬಡ್ಡಿ ತುಂಬ ಅಂದಾಗ ಅವ್ರು ಮಾತು ಕೊಟ್ಟ ಪ್ರಕಾರ ನಡೆದಿ ಇವತ್ತು ನನಗೆ ಸದಸ್ಯರಾಗಿ ಬ್ಯಾಂಕ್ ದೊಡ್ಡ ಪ್ರಮಾಣ ಬೆಳೀಲಾಕ ಅವ್ರದೇ ಕಾರಣ. ನನ್ನ ಬ್ಯಾಂಕ್ ಹೀಗಿದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲೇ ಮೊದಲನೇದು. ನಾನು ದೊಡ್ಡವಲ್ಲ, ದೊಡ್ಡ ಮಾತು ಹೇಳ್ಕೊಲ್ಲ. ಕೆಲವು ಬ್ಯಾಂಕ್ ತೆಗಿಬೇಕು ಅಂದ್ರೆ ದೊಡ್ಡ ದೊಡ್ಡ ಕೋಟ್ಯಾಧೀಶರು ತಮ್ಮ ಇನ್ವೆಸ್ಟ್ಮೆಂಟ್ ದುಡ್ಡು ಹಾಕಿ ಮುಂದುವರಿಸ್ತಾರೆ ಬ್ಯಾಂಕ. ಮತ್ತು ಲೀಡ್ ಬ್ಯಾಂಕ್, ನವಾಡ, ಕೆಲವು ಎಕ್ಸಸ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್ ಹಿಂಗೆ ಲೋನ್ ಕೊಡ್ತಾವೆ. ಅದ್ರ ಮೇಲೆ ಅನಿಸ್ತಾರೆ ಪಾರ್ಟ್ನರ್ಗಳು. ಇವತ್ತು ಏನದ ನಿಮ್ಮ ಆಶೀರ್ವಾದದಲ್ಲಿ ಎಂದು ನಮ್ಮ ಅಣ್ಣವ್ರು ಕಲಬುರಗಿ ಅಣ್ಣವ್ರ ಆಶೀರ್ವಾದ ಭಾಳ ಅದ ನಮಗೆ. ನಾವು ಸಣ್ಣ ಆಗಿರೋದು ಹೆಲ್ಪ್ ಮಾಡ್ತಾ ಬಂದ್ರೆ ಎಲ್ಲ ಇಲ್ಲಿ ಕುಂತಂಥ ಗಣ್ಯ ಮಾನ್ಯರು ಆಶೀರ್ವಾದದಿಂದ ನನಗೆ ಯಾವುದೇ ಲೋನ್ ಇಲ್ಲ ಇಲ್ಲಿವರೆಗೆ, ಮತ್ತು ಯಾವುದೇ ನಾವು ಡಿಪಾಸಿಟ್ ಇಲ್ಲ ಅಂದ್ರೂ ನಿಮ್ಮದು ಸದಸ್ಯರ ಮೇಲೆ ಮತ್ತು ಚೂರು ನಾವು ದುಡ್ಡು ಹಾಕಲ್ಲ. ಇವತ್ತು 16 ವರ್ಷ ಆಯ್ತಪ್ಪ, ಕೋಟಿ ಗಂಟೆ 3 ಕೋಟಿ ಮ್ಯಾಗೆ ನಮ್ಗೆ ಖರ್ಚಾಗ ದುಡ್ಡು ಎಕಡೆ ಬಂತು ಎಕಡೆ ಬಂತು ಗೊತ್ತಿಲ್ಲ. ದೇವರ ಆಶೀರ್ವಾದ ಇನ್ನೊಂದು ನಮ್ಮ ಬ್ಯಾಂಕ್ ನಡೆದದ. ಈಗ ಒಂದು ದೊಡ್ಡ ಸಮಾವೇಶ ಮಾಡೋದು ನಮ್ದು ಯೋಚನೆ ಅದ. ಎಲ್ಲ ಬೀದಿ ವ್ಯಾಪಾರಿಗಳು ಒಂದು 5,000 ಸೀರೆ ನಮ್ಮ ಬಡ ಜನರಿಗೆ ಕೊಡಬೇಕು, 2,000 ನಮ್ಮ ಯುವಕರು ಹುಡುಗರಿಗೆ ಕೊಡ್ಬೇಕಂತ ಇದೇ ಮಾರ್ಸಾಗಿ ಮಾಡ್ಬೇಕಂತ ನಾನು ಇದು ಹಾಕೊಂಡಿದ್ದೆ, ಯೋಚನೆ ಮಾಡ್ಕೊಂಡಿದ್ದೆ. ಅಂದ್ರೆ ನನ್ನ ಕೆಲವು ಕಾರಣ, ಕೆಲವು ಆರೋಗ್ಯ ಕಾರಣ, ಕೆಲವು ಬೆಂಗಳೂರು ಆ ಕಡೆ ಓಡಾಡ್ತಾ ಇದ್ದೀವಿ, ಕೆಲವು ಪರ್ಸನಲ್ ಕೆಲಸಗಳು ಅದರೊಳಗೆ ಟೈಮ್ ಹೇಳೋದು ಆಗಕ್ಕೆ ಮಾರ್ಚ್ನಲ್ಲಿ ಮಾಡಬೇಕು ಅನ್ನೋದು ಹೋಯ್ತು ಮಿಸ್ ಆಗಿ. ಅದಕ್ಕೆ ಸಣ್ಣ ಕಾರ್ಯಕ್ರಮ ವಿಚಾರ ಸೆಕ್ಯೂರಿಟಿ ಕೆಲವು ಎಲ್ಲ ಅಧಿಕಾರಿಗಳು ಜಾಗೃತಿ ಮುಟ್ಟಿಸ್ಬೇಕು, ಅವೇರ್ನೆಸ್ ಅಂತ ಮೀಡಿಯಾ ಮೂಲಕ ಸಂಘ ಎದ್ದು ನಿಂತಿದೆ. ಅವರು ಎಲ್ಲ ಸದಸ್ಯರಿಗೆ ತೋದಿ ಮುಂದೆ ನಾವು ಮುಂದುವರಿಗತಿ ಏನು ನಮಗೆ ಬಿಡೋಲ್ಲ ಅನ್ನೋದವರಿಗೂ ಅವೇರ್ನೆಸ್ ಹೋಗ್ಬೇಕಂತ ಇವತ್ತು ನಾನು ಇದಕ್ಕೆ ಕರೆಸಿದ್ದೀನಿ. ಇವತ್ತು ವಿಚಾರ ಸಂಕಿರಣ ತಾವೆಲ್ಲ ಬಂದು ಸಹಕಾರ ಮಾಡೋದಕ್ಕೆ ಇನ್ನೊಂದು
ತುಂಬದೇ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ನನಗೆ ಭಾಳ ಇಲ್ಲ, ಒಂದು 2 ತಿಂಗಳ 3ನೇ ತಿಂಗಳ ನಾವು ತಾವು ಎಲ್ಲರೂ ಕೂಡಿಸಿ ದೊಡ್ಡ ಪ್ರಮಾಣ ಎಸ್ ಎಂ ಪಂಡಿತ ರಂಗ ಮಂದಿರ ಮಾಡಿ 3 ವರ್ಷ ಆಗ್ತದೆ. ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಸಮಾವೇಶ ಮಾಡಿದೆವು. 4,000 ಸೀರೆ ಹಂಚಿದೆವು, 1,000 ಟಿ ಶರ್ಟ್ ಹಂಚಿದೆವು. ಭಾಳ ಜನ ಅದ್ಭುತ ಬಂದಿದ್ರಿ. 2,000 ನಮ್ಮದು ಸದಸ್ಯರು 6,000 ಜನ ಬಂದಿದ್ವಿ. ಯಾರಿಗೆ ಕೂಡಕ್ಕೆ ಸೀಟ್ ಸಿಕ್ಕಿಲ್ಲ. ನಮ್ಮ ಅಣ್ಣ ತಮ್ಮದೇರಿಗೆ ಎಲ್ಲ ನಮ್ಮ ತಾಯಿಯರಿಗೆ ಅಕ್ಕ ತಾಯಿಯರಿಗೆ ಫುಲ್ ಆಯ್ತದ ರಂಗಮಂದಿರ. ಈಗ ಅದಕ್ಕಿಂತ 10,000 ಜನರಿಗೆ ಕರೆಸಿ ಅದಕ್ಕಿಂತ ದೊಡ್ಡ ಯಾವ ಹಾಲು ನೋಡ್ತಾ ಇದ್ದೀನಿ. ದೊಡ್ಡ ಪ್ರಮಾಣ ಮಾಡೋರು ನಿಮಗೂ ಸಹಾಯ ಸಹಕಾರ ಇರಲಿ. ನಾವು ಏನದ ಮೊದಲನೇ ಪ್ರೆಸ್ ಮೀಟ್ ಮಾಡ್ತೀವಿ, ಎಲ್ಲ ಅಧಿಕಾರಿಗಳು ಗಮನಕ್ಕೆ ತರ್ತೀವಿ. ಇಲ್ಲಿ ಇದ್ದಂಥ MLA MP ಗಳಿಗೆ ಎಲ್ಲರೂ ಗಮನಕ್ಕೆ ತರ್ತೀವಿ. ನೋಡಿ ಸರ್, ಇದು ಮನೆಯದು ಬೆಂಕಿದ ಏನದ ಯೂನಿವರ್ಸಿಟಿ ಇದೆ, ತಾವು ಭಾಗವಹಿಸ್ಬೇಕು. ಸಂಘನೂ ಇದೆ. ಯಾವತ್ತೂ ನೀವು ಅದಕ್ಕೆ ಸಂಘಿಗಾಗಲಿ ಬೆಂಕಿಗೆ ಸಹಾಯ ನೀಡಿಲ್ಲ. ಅದು ದೇವರೇ ಅದಕ್ಕೆ ಕಾಪಾಡ್ಕೊತ ಹೊಂದಿದಾನ. ನಾವೇನು ಶ್ರೀಮಂತರ ಇಲ್ಲ, ನಾವೇನು ದೊಡ್ಡವಲ್ಲ. ಇದ್ದೊಟ್ಟವ್ರದಾಗಿ ಎಲ್ಲರಿಗೂ ಚೂರು ಅದೊಟ್ಟು ಸಹಾಯ ಸಹಕಾರ ಮಾಡ್ತಾ ಬಂದೀನಿ. ಸಣ್ಣ ಪುಟ್ಟ ನಡೆದೋದಾಗಿ ನಾನು ಬೆಂಗಳೂರು ಮಾಡ್ತಾ ಇದ್ದೀನಿ. ತಾವು ಲಾಭ ತೋರಿ. ಈಗ ಇನ್ನೊಂದು 2 ತಿಂಗಳು 3ನೇ ತಿಂಗಳು ಏನದ ನಾವು ಇನ್ನೊಂದು ಮೀಟಿಂಗ್ 2 ತಿಂಗಳ ಒಂದು ಮೀಟಿಂಗ್ ಕರೆಸ್ತೀನಿ. ಕರೆಸಿ ಒಂದು ಸಮಾವೇಶ ಮಾಡೋದು ದೊಡ್ಡ ಪ್ರಮಾಣ 10,000 ಜನರು ಕರೆಸಿ ಇಲ್ಲಿ ಇದ್ದಂಥ ರೇಖಾ ಸಾಹೇಬರಿಗೆ, ಮಂತ್ರಿಗೆ, ಕನ್ಸಲ್ಟ್ ಮಿನಿಸ್ಟರ್ಗೆ ಕರೆಸಿ ಒಂದು ಅದ್ಭುತ ದೊಡ್ಡ ಪ್ರಮಾಣ ಮಾಡೋದು ವಿಚಾರ ಇದೆ. ಇನ್ನೊವರಿಗೆ ಅವರು ನಮ್ಮ ಕಡೆಗಣಿಸಿದರೆ ಸಂಬಂಧಪಟ್ಟ ಅಧಿಕಾರಿಗಳು ಅಂದರೂ ನಾವು ಹಠ ಬಿಟ್ಟಿಲ್ಲ. ಈಗ ನಿಮ್ಮ ಸಹಾಯ ಸಹಕಾರ ಅಗತ್ಯ ಅದ. ನಾನು ಮುಂದಿದ್ದಿರ್ತೀನಿ. ಅದ್ರಲ್ಲಿ ಏನು ಇದ್ರ ಖರ್ಚ ನಿಮ್ಮ ಆಶೀರ್ವಾದದಿಂದ ನೋಡ್ಕೊಂಡು ಹೋಗ್ತೀವಿ. ನಮ್ಮ ಬೇಕಿನ ಖರ್ಚ ಮಾಡೋಣ್ರಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ತಾವು ಬಂದು ಇವತ್ತು ಯಶಸ್ವಿ ಮಾಡೋದಕ್ಕೆ ಇನ್ನೊಮ್ಮೆ ನಿಮಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. 3ನೇ ತಿಂಗಳಲ್ಲಿ ಒಂದು ಸಮಾವೇಶ ಮಾಡೋಣ. ಎಸ್ ಎಂ ಪಂಡಿತ ರಂಗ ಅಂದ್ರೆ ಅಲ್ಲಿಲ್ಲ, ಅದಕ್ಕಿಂತ ದೊಡ್ಡ ಯಾವ್ದು ಹಾಲು ಸಿಗ್ತಂದ್ರೆ ನಾನು ಎಲ್ಲ ಮೀಟಿಂಗ್ ತೊಗೊಂಡು ನನ್ನ ಗಮನಕ್ಕೆ ತರ್ತೀನಿ. ತಾವೆಲ್ಲ ಬಂದು ಸಹಕಾರ ಮಾಡ್ಬೇಕಂತ ತಮ್ಮಲ್ಲಿ ಇನ್ನೊಮ್ಮೆ ವಿನಂತಿಸ್ತೇನೆ. ಧನ್ಯವಾದ. ಆ ನಿಟ್ಟಿನಲ್ಲಿ ಮನವಿ, ಹೋರಾಟ ಎಲ್ಲರ ಮುಖಾಂತರ ಕೂಡ ಬಹಳಷ್ಟು ಮತ್ತು ಮುದ್ರಾ ಲೋನ್ ಬಹಳಷ್ಟು ಬೀದಿ ವ್ಯಾಪಾರಿಗಳು ಅದರ ಲಾಭ ಪಡ್ಕೊಂಡ್ರು ಮುದ್ರಾ ಲೋನ್ ಬಗ್ಗೆ. ಬಟ್ ಬೀದಿ ವ್ಯಾಪಾರಿಗಳಿಗೆ ಆಶ್ರಯ ಮನೆಗಳಾಗಿರ್ಬೋದು, ಈ ಸಹಾಯಧನ ಆಗಿರ್ಬೋದು, ಮನೆ ಕಟ್ಟಡ ಅಕ್ರಮ ಸಕ್ರಮ ಆಗಿರ್ಬೋದು, ಪ್ರತಿಯೊಂದು ಯೋಜನೆಗಳು ಮತ್ತು ಬೀದಿ ವ್ಯಾಪಾರಿಗಳಲ್ಲಿ ಈ ವ್ಯಾಪಾರ ಮತ್ತು ಈ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳನ್ನ ಒಳಗೊಂಡಂತ ಒಂದು ಕಮಿಟಿ ಇದ್ದಿದೆ. ಅದು ಸೂರ್ಯವಂಶಿಯವರು ನಾವು ಕಲಿತು ಮಾನ್ಯ ಕಮಿಷನರ್ ಮತ್ತು ಪೂಜ್ಯ ಮಾವಪ್ಪ ಅವರು ಈ ಸುಮಾರು ಒಂದು 10 ವರ್ಷಗಳ ಹಿಂದಗಡೆನೆ ಒಂದು ಹೋರಾಟದ ಮುಖಾಂತರ ಎಚ್ಚರಿಕೆ ನೀಡಿ ಒಂದು ಮನವಿ ಸಲ್ಲಿಸಿದಾಗ ಒಂದು ಕಮಿಟಿ ರಚನೆ ಆಯ್ತು. ಆ ಕಮಿಟಿ ರಚನೆದಾಗ ಅಣ್ಣವರು ಕೂಡ ಸದಸ್ಯರಿದ್ದಾರ. ಅದರಲ್ಲಿ ಹಿರಿಯ ನಾಗರಿಕರಿದ್ದಾರ, ಬೀದಿ ವ್ಯಾಪಾರಸ್ಥರಿದ್ದಾರ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ನ್ಯಾಯವಾದಿಗಳಿದ್ದಾರೆ. ಆದ್ರೆ ಆ ಕಮಿಟಿ ಹೆಂಗ್ ನೋಡೋದಂದ್ರೆ ನನ್ನ ತಿಳುಮಟ್ಟಿ ಸ್ವಲ್ಪ ಬಹಳಷ್ಟು ನೆಪ ಮಾತ್ರಕ್ಕೆ ಕಮಿಟಿ ಸಭೆ ಕರೀತಾರೆ ಪ್ರತಿ ತಿಂಗಳು. ಆ ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಿದೀವಿ, ಬೇಡಿಕೆ ಕೂಡ ನಾವು ಇಟ್ಟಿದ್ದೀವಿ. ಆದರೂ ಕೂಡ ಅವ್ರು ಶಾಂತಿಯಲ್ಲಿ ಬರ್ತಾ ಇಲ್ಲ. ಅದ್ರ ಒಂದು ಏನು, ನಾವು ಬೀದಿ ವ್ಯಾಪಾರಿಗಳು ಎಲ್ಲಿವರೆಗೂ ಒಗ್ಗಟ್ಟಾಗಿ ಈ ದಪ್ಪ ಚರ್ಮ ಹೊಂದಂತ ಅಧಿಕಾರಿಗಳಿಗೆ ಕಣತರಿಸಲ್ಲ ಸರ್ಕಾರ ಕಣತ ಅಲ್ಲಿ ಯಾವ ಯೋಜನೆ ಸಿಗಲು ಸಾಧ್ಯ ಇಲ್ಲ. ಹಾಗೇನಾದ್ರೂ ಆಗ್ಬೇಕಾದ್ರೆ ಪ್ರತಿಭಟನೆ, ಮನವಿ, ಹೋರಾಟ ಇವು ಮಾಡಿದ್ರೆ ಸಾಧ್ಯ. ಇವು ಏನಾದರೂ ಸ್ವಲ್ಪ ಮಟ್ಟಿಗೆ ಅವರು ಅಧಿಕಾರಿಗಳು ಹುಷಾರಾಗ್ತಾರೆ ಅಂತ ನಾನು. ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ? ಬೆಳಿಗ್ಗೆ ಎದ್ಕೊಂಡು ನಮ್ಮ ದಿನನಿತ್ಯದ ಉಪಜೀವನ ಹೊಟ್ಟಿಪಾಡಿಗಾಗಿ ಬೀದಿ ಮೇಲೆ ಕುಟುಂಬ ವ್ಯಾಪಾರ ಮಾಡ್ತೀವಿ. ನಾವು ಹೋರಾಟಕ್ಕೆ ಬರ್ರಿ ಅಂದ್ರೆ ಯಾರು ಬರ್ತಾ ಇಲ್ಲ. ಇವತ್ತು ಅವ್ರಿಗೋಸ್ಕರ ಸಾವಿರಾರು ಜನ ಬೀದಿ ವ್ಯಾಪಾರಗಳನ್ನು ಬಿಟ್ಟಿದ್ದೀವಿ. ಬೆಳಿಗ್ಗೆ ಎಲ್ಲಿ ಹೋದ್ರು 100 ರೂಪಾಯಿ ಹೋಗ್ತದೆ, ಎಲ್ಲಿ ಬಿಟ್ಟರು 100 ರೂಪಾಯಿ ಹೋಗ್ತದೆ ಆ ಥರ. ಹಾಗಾಗಿ ನಾವು ಕರೆ ಕೊಟ್ಟಾಗ ಒಗ್ಗಟ್ಟಾದರೆ ಯಾವುದು ಏನು ಬೇಕಾದ್ರೆ ಸಾಧಿಸ್ಬೋದು. ದಯಮಾಡಿ ಹಂತ ಹಂತವಾಗಿ ಇನ್ನೂ ಈ ಪಾಲಿಕೆ ಅಧಿಕಾರಿಗಳು ಇವತ್ತು ನೋಡಿ, ಇವತ್ತು ನಾವು ಪಾಲಿಕೆ ಆಯುಕ್ತರಿಗೆ, ಪಾಲಿಕೆ ಪೂಜ್ಯ ಮಾಪ ಅವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಿಗಮದ ಅಧ್ಯಕ್ಷರಿಗೆ, ದೇವರಾಜ ಅರಸು ನಿಗಮದ ಅಧ್ಯಕ್ಷರಿಗೆ ಮತ್ತು ಲೀಡ್ ಬ್ಯಾಂಕ್ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಇವ್ರು ಯಾಕೆ ಬರ್ಲಿಕ್ಕೆ ಕೇಳ್ರಿ. ನೀವು ಇಲ್ಲೇ ಹಿಂದೆ ಇಲ್ಲಿ ಬಂದು ನೀವು ಮಾತು ಕೊಡ್ಬೇಕಲ್ಲ. ಅವ್ರು ಏನ್ ಹೇಳ್ಬೇಕಿಲ್ಲ, ಅವ್ರು ಏನಾದ್ರೂ ಇದ್ದರೂ ಸುರೇಶ್ ಅವನು ಮಾತಾಡಿದ್ರೆ ಯಾವ್ದಾದ್ರು ತಾಳ್ಬೇಕು. ನಿಜವಾದ ಸತ್ಯಾಂಶ ಇದು. ಇಂತಲ್ಲಿ ಯಾಕೆ ಬರೋರು ವ್ಯಾಪಾರಸ್ಥರಿಗೆ ಏನ್ ಮಾಡಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ಬೇಕು.
ಆ ಉತ್ತರ ಇಲ್ಲ ಅವ್ರ ಬಳಿ. ದಲ್ಲಾಳಿಗಳನ್ನ ಅವಳಿಗಳನ್ನ ಬರೀ ಎಲ್ಲ ಇದಕ್ಕೆ ಹೋಗಿ ಏಜೆಂಟ್ರುಗಳಿಗೆ ದಲ್ಲಾಳಿಗಳು ಯಾರಿಗೆ ಲೋನ್ ಬೇಕು 10,000 ಇವರಿಗೆ ಲಾಕ್ ಮಾಡಿ ಅವ್ರ 5 ಇವ್ರ 5 ಇಂಥ ವ್ಯವಸ್ಥೆ ದಲ್ಲಾಳಿಗಿರಿ ವ್ಯವಸ್ಥೆದಾಗ ನಿಜವಾದ ಬಡವರು ವ್ಯಾಪಾರಸ್ಥರಿಗೆ ಎಲ್ಲ ಸಿಗ್ತಾರೆ. ಇಲ್ಲಿ ಹಿಂದಿದ್ದೀವಿ. ಅದಕ್ಕೆ ದಯಮಾಡಿ ಇನ್ನೊಂದು ಸಲಹೆ ಕೊಟ್ಟರೆ ಸದಸ್ಯರು ನಾವು ಯಾವಾಗಲೂ ಸ್ವೀಕಾರ ಮಾಡ್ತೇವೆ. ರಂಗಮಂದಿರದ ಕೊಡಿ, ಬೇಕಾದಲ್ಲಿ ಎಲ್ಲಿ ಕೊಡಿ. ಇವತ್ತೇನು ಕೊಟ್ರ ಪ್ರತಿ ತಿಂಗಳಿಗೆ ಆದರೂ ಕೂಡ ಬೀದಿ ವ್ಯಾಪಾರಿ ಒಂದು ಅವ್ರ ಹೆಲ್ತ್ ಚೆಕಪ್ ಹೋಗೋದು ಕಾರ್ಯಕ್ರಮ ತಗೊಂಡ್ರು ಅದನ್ನ ಮುಂದಿನ ದಿನ ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ಬಡವರ ಪರವಾಗಿ ಧ್ವನಿ ಎತ್ತಿಲ್ಲ. ಹೋಗಿಬಿಡ್ರಿ. ಬೆಂಗಳೂರಂತ ಮಹಾನಗರ ಪಾಲಿಕೆಯನ್ನು ಬಿಟ್ಟು ಕಲಬುರಗಿ ಜಿಲ್ಲೆಯನ್ನು ಉದಾಹರಣೆ ತೆಗೆದುಕೊಂಡಾಗ ಸೂಪರ್ ಮಾರ್ಕೆಟ್ ಇಂದ ಬಸ್ ಸ್ಟ್ಯಾಂಡ್ ವರೆಗೆ, ಬಸ್ ಸ್ಟ್ಯಾಂಡ್ ಇಂದ ಗಂಜ್ ವರೆಗೆ ಏನು ಕೆಲಸ ಮಾಡ್ತಾ ಇದ್ದಾರೆ, ಇವರಿಗಾಗಿ ಒಂದು ಸೂರು ಸಹಿತ ಬೆಳಕು ನೀಡ್ತಕ್ಕಂತ ಕೆಲಸ ನಮ್ಮ ಕರ್ನಾಟಕ ಸರ್ಕಾರ ಮಾಡಿಲ್ಲ. ನೀವೆಲ್ಲ ಬಂದಿದ್ದೀರಿ, ನೀವೆಲ್ಲ ಕುಳಿತು 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲಿ ಮಾರ್ಕೆಟ್, ಬಸ್ ಸ್ಟ್ಯಾಂಡ್ ಮತ್ತು ನೆಹರೂಗಂಜ್ ಉದಾಹರಣೆ ತಗೊಂಡ್ರೆ ಎಷ್ಟು ಜನ ಹಣ್ಣು ಮಾರ್ತಾ ಇದ್ದೀರಿ, ಎಷ್ಟು ಜನ ಬೀದಿ ಬದಿಯಲ್ಲಿ ಕುಳಿತು ಚಪ್ಪಲ್ ಪಾಲಿಸ್ ಮಾಡ್ತಾ ಇದ್ದೀರಿ, ಎಷ್ಟು ಜನ ಬೀದಿ ಬದಿಯಲ್ಲಿ ಕುಂತು ಇವತ್ತು ಗೌಂಡರ್ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ನಿತ್ಯವೂ ಸಹಿತ ನಿಮ್ ಕೆಲಸ ತರೀಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಇವತ್ತು ನೀವೆಲ್ಲ ಕುಳಿತು ಒಂದು ವಿಚಾರ ಮಾಡಬೇಕು, ನೀವು ರೊಚ್ಚಿಗೆಲ್ಬೇಕು. ರೊಚ್ಚಿಗೆದ್ದಾಗ ಮಾತ್ರ ಸರ್ಕಾರ ಕಣ್ತಿರ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಮಹಾಪೌರರು ಮತ್ತು ಜನಪ್ರತಿನಿಧಿಗಳಿದ್ದರೆ ಬಹಳ ಇನ್ನೂ ಅರ್ಥಗರ್ಭಿತವಾದ ಕಾರ್ಯಕ್ರಮ ಆಗ್ತಿತ್ತು. ಪ್ರಶ್ನೆ ಬಂದಿಲ್ಲ. ಈ ನಾನು ಇವರು ಯಾವ ಸಂಘಟನೆ ಶುರುವಾಗಿದೆ ಅವಿನಿಂದ ನಾನು ಸೂರ್ಯವಂಶಿಯವರ ಜೊತೆಗಿದ್ದೀನಿ. ಈ ಎಲ್ಲ ಅವರ ಹೋರಾಟಗಳಿಗೆ, ಕಾರ್ಯಕ್ರಮಗಳಿಗೆ ನನ್ನ ಸದಾ ಗಮನ ಇದೆ. ಈಗ ನಿಮ್ಮದು ಒಂದು ಮುಖ್ಯ ಈ ಇದರಲ್ಲಿ ಪಾತ್ರ ಇದೆ. ನೀವು ಈ ಸಂಘಟನೆ ಹೆಚ್ಚೆಚ್ಚು ಸದಸ್ಯರನ್ನಾಗಿ ಮಾಡಬೇಕು. ಎಲ್ಲ ಬೀದಿ ವ್ಯಾಪಾರಗಳು ನಮ್ಮ ದೇಶದ ಆರ್ಥಿಕ ಸ್ಥಿತಿಯಲ್ಲಿ ಹೇಗೆ ರೈತರ ಮತ್ತು ದೊಡ್ಡ ವ್ಯಾಪಾರಿಗಳ ಇತರ ಸಹಭಾಗಿತ್ವ ಇದೆಯೋ, ಆರ್ಥಿಕ ವ್ಯವಸ್ಥೆಯಲ್ಲಿ ನಿಮ್ಮದು ಬಹು ಮುಖ್ಯವಾದ ಪಾತ್ರ ಇದೆ. ನೀವೆಲ್ಲರೂ ಸಂಘಟಿತರ ಸಂಘಟನೆಯೇ ಬಲ ಅಂತ ಹೇಳ್ತಾರೆ. ನೀವು ಒಬ್ಬೊಬ್ಬರು ಹೋದರೆ ಯಾರು ಪೊಲೀಸರು ಕೇಳಲ್ಲ, ಮುನ್ಸಿಪಾಲಿಟಿ ಕೇಳಲ್ಲ, ಗೌರ್ಮೆಂಟ್ ಕೇಳಲ್ಲ. ನೀವೆಲ್ಲರೂ ಒಕ್ಕಟ್ಟಾಗಿ ಈ ನಮ್ಮ ಸೂರ್ಯವಂಶಿ ಬಡಿಗೇರವರು ಮತ್ತು ಅಮೃತ ಪಾಟೀಲ್ ಧ್ವನಿ ಎತ್ತಿದ್ರೆ ಖಂಡಿತ ನಿಮಗೆ ನ್ಯಾಯ ಸಿಗ್ತದ. ಇದರಲ್ಲಿ ಯಾವ ಸಂಶಯ ಇಲ್ಲ. ನೀವು ಯಾವ ಹೋರಾಟ, ಯಾವ ಕಾರ್ಯಕ್ರಮ ಹಮ್ಮಿಕೊಟ್ರು ನಾವು ಸದಾ ನಿಮ್ಮ ಜೊತೆಗೆ ಇರ್ತೀವಿ. ಎಲ್ಲ ರೀತಿಯಿಂದ ಸಹಕಾರ ನಾವು ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಕರೆಸಿ ನಮ್ಗೆ ಸನ್ಮಾನ ಮಾಡಿದ ಸಂಘಟನೆಗಳಿಗೆ ತಮ್ಮೆಲ್ಲರಿಗೂ ವಂದಿಸಿ ನಂತರ ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ನೂತನವಾಗಿ ಪದಾಧಿಕಾರಿಗಳ ನೇಮಕ ಮಾಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಮೃತ್ ಪಾಟೀಲ್, ರವಿ ಒಂಟಿ, ಶಿವಾಜಿ ಚೌಹಾಣ್, ಶಿವನ ಚಿಕ್ಕಣಿ, ಚಂದ್ರಾಸ್ ಚಿತ್ರೆ, ವೆಂಕಟೇಶ್ ಕಾಮಿಡಿ, ವೀರಣ್ಣ ಪಟ್ಟೆದಾರ್, ಲಿಂಗರಾಜ್ ಕಡಿ, ಬಾಬುಮಿಯಾ, ಮಹೇಶ್, ಮಾರುತಿ ಸವಿತಾ, ಅನಿತಾ, ಚಂದ್ರಕಾಂತ್ ಪಾಟೀಲ್, ಕೆ ಕಲಬುರ್ಗಿ, ಸುರೇಶ್ ಬಡಿಗೇರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.